ನಮಸ್ಕಾರ ಸ್ನೇಹಿತರೆ, ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಕರ್ನಾಟಕದಿಂದ ತಿರುಪತಿಗೆ ಹೋಗುವ ಭಕ್ತರಿಗೆ ಗುಡ್ ನ್ಯೂಸ್ ಕೊಟ್ಟ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮತ್ತೊಂದಡಿಯಲ್ಲಿ ದೇಶದ ಎಲ್ಲಾ ಮೊಬೈಲ್ ಬಳಕೆದಾರರಿಗೆ ಗುಡ್ ನ್ಯೂಸ್. ಇನ್ನು ಮುಂದೆ ನಿಮ್ಮ ಸಿಮ್ ಕಾರ್ಡ್ ಅನ್ನ ಈ ರೀತಿಯೂ ಕೂಡ ನೀವು ಸಕ್ರಿಯವಾಗಿಟ್ಟುಕೊಳ್ಳಬಹುದು. ಏನಿದು ಮಾಹಿತಿ, ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಇನ್ನು ರಾಜ್ಯಾದ್ಯಂತ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಶಾಕಿಂಗ್ ಸುದ್ದಿ. ಇನ್ನು ಮುಂದೆ ಇವರಿಗೆ ಮಾತ್ರ ಪಡಿತರ ಸಿಗುತ್ತೆ. ಲಕ್ಷಾಂತರ ಜನರಿಗೆ ಶಾಕ್ ಕೊಟ್ಟ ಸರ್ಕಾರ. ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ. ಮತ್ತೊಂದಡಿಯಲ್ಲಿ ಬಿಗ್ ಬಾಸ್ ಗೆದ್ದ ಹನುಮಂತಗೆ ಸಿಕ್ಕಿದ್ದು 50 ಲಕ್ಷ ಮಾತ್ರವಲ್ಲ, ನಿಜವಾಗಿಯೂ ಸಿಕ್ಕಿದ್ದೆಷ್ಟು ಎಂಬುದನ್ನು ನೋಡೋಣ ಸ್ನೇಹಿತರೆ. ಹನುಮಂತನ ಮುಂದೆ ಗಾಂಧೀಜಿ ನಿಂತರೂ ಕೂಡ ಅವನೇ ಗೆಲ್ಲೋದು ಎಂದು ಸೋತ ಹತಾಶೆಯಲ್ಲಿ ನಾಲಿಗೆ ಹರಿಬಿಟ್ಟ ರಜತ್ ಅವರು. ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ರಾಜ್ಯಪಾಲರಾಗಿರುವ ಥಾವರ್ ಚಂದ್ ಗೆಹ್ಲೋಟ್ ಅವರ ಮೆಚ್ಚುಗೆ. ಎಲ್ಲ ಸುದ್ದಿಗಳನ್ನ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ, ಅದನ್ನು ಕೂಡ ಒತ್ತಿದ್ರೆ ಸಾಕು. ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇ ಮುಖ್ಯವಾದ ಮಾಹಿತಿ, ಈಗ ಕರ್ನಾಟಕದ ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ. ಹೌದು, ಕರ್ನಾಟಕ ರಾಜ್ಯದಿಂದ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗುವಂತಹ ಭಕ್ತರಿಗೆ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ಕೊಟ್ಟಂತ ರಾಮಲಿಂಗಾರೆಡ್ಡಿ ಅವರು ಇದೀಗ ತಿರುಮಲದಲ್ಲಿ ನೂತನವಾಗಿ ಐಹೊಳೆ 132 ಕೊಠಡಿಗಳ ಬ್ಲಾಕ್ ಅನ್ನ ನಿರ್ಮಿಸಲಾಗಿದೆ. ಇದು ಕರ್ನಾಟಕದ ಜನತೆಗೆ ಉಳಿದುಕೊಳ್ಳುವ ಛತ್ರವಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ತಿರುಮಲಕ್ಕೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಭೇಟಿ ನೀಡುವ ಯಾತ್ರಾರ್ಥಿಗಳಿಗೆ 200 ಕೋಟಿಗಳ ವೆಚ್ಚದಲ್ಲಿ ಸುಸಜ್ಜಿತ 3 ವಸತಿಯ ಸಂಕೀರ್ಣಗಳು, 1 ಸುಸಜ್ಜಿತ ಕಲ್ಯಾಣ ಮಂಟಪ ಹಾಗೂ ಹಾಲಿ ಇದ್ದಂತ ಪ್ರವಾಸಿ ಸೌಧವನ್ನ ಮತ್ತಷ್ಟು ಉನ್ನತೀಕರಿಸುವ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ. ಕೇವಲ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಕರ್ನಾಟಕದ ಸಾರ್ವಜನಿಕರ ಅನುಕೂಲಕ್ಕಾಗಿ 110 AC ಕೊಠಡಿಗಳನ್ನು ಕೂಡ ಮೊದಲ ಹಂತದಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ. ಹೌದು, ಈ ಒಂದು ಐಹೊಳೆ ಬ್ಲಾಕ್ ಕಟ್ಟಡವನ್ನ ಜನವರಿ 20, 2025 ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಉದ್ಘಾಟಿಸಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಈ ಒಂದು ಕಟ್ಟಡದಲ್ಲಿ ಉಳಿದುಕೊಳ್ಳಲು ನೀವು ಹಣವನ್ನು ಕೂಡ ಕಟ್ಟಬೇಕಾಗುತ್ತೆ. ಹೌದು, 24 ಗಂಟೆಗಳ ಅವಧಿಗೆ 1,350 ರೂಪಾಯಿ ಪ್ಲಸ್ GST ಶುಲ್ಕವನ್ನು ವಿಧಿಸಲಾಗುತ್ತೆ. ಕಡಿಮೆ ಬೆಲೆಯಲ್ಲಿ ಸುಸಜ್ಜಿತ ಕೊಠಡಿಗಳನ್ನು ಯಾತ್ರಾರ್ಥಿಗಳಿಗೆ ಒದಗಿಸುವ ಮೂಲಕ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ಸ್ನೇಹಿತರೆ. ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ. ದೇಶದ ಎಲ್ಲಾ ಮೊಬೈಲ್ ಬಳಕೆದಾರರಿಗೆ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಯಾವುದೇ ಸಿಮ್ ಕಾರ್ಡ್ ಅನ್ನ ಇನ್ನು ಮುಂದೆ ರೀಚಾರ್ಜ್ ಮಾಡದೆ ಕನಿಷ್ಠ 90 ದಿನಗಳವರೆಗೆ ಸಕ್ರಿಯವಾಗಿಡಬೇಕು ಎಂದು TRAI ಎಲ್ಲಾ ಟೆಲಿಕಾಂ ಕಂಪನಿಗಳಿಗೆ ಖಡಕ್ ಆದೇಶವನ್ನ ರವಾನಿಸಿದೆ. ಇದೇ ಬೆನ್ನಲ್ಲೇ ಏರ್ಟೆಲ್, ಜಿಯೋ, ವಡಾಫೋನ್ ಮತ್ತು BSNL ಗ್ರಾಹಕರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಹೌದು ಸ್ನೇಹಿತರೆ, ಒಂದೊಂದಾಗಿ ಸಿಮ್ಗಳ ಕುರಿತಂತೆ ನೋಡ್ತಾ ಹೋಗೋಣ. ಮೊದಲಿಗೆ ಜಿಯೋ ಸಿಮ್ ಕಾರ್ಡ್. ನಿಮ್ಮ ಬಳಿ ಜಿಯೋ ಸಿಮ್ ಇದ್ರೆ ನೀವು ಇನ್ನು ಮುಂದೆ ರೀಚಾರ್ಜ್ ಮಾಡಿಕೊಳ್ಳಲಿಲ್ಲವೆಂದರೂ 90 ದಿನಗಳವರೆಗೆ ನಿಮ್ಮ ಸಿಮ್ಮು ಸಕ್ರಿಯವಾಗಿರುತ್ತೆ. ಆದರೆ 90 ದಿನದ ನಂತರ ನೀವು ರೀಚಾರ್ಜ್ ಮಾಡಿಕೊಳ್ಳಬೇಕು. ಇಲ್ಲದಿದ್ರೆ ನಿಮ್ಮ ಸಿಮ್ಮು ನಿಷ್ಕ್ರಿಯವಾಗುತ್ತೆ. ಅಷ್ಟು ಮಾತ್ರವಲ್ಲದೆ ನಿಮ್ಮ ಸಂಖ್ಯೆಯನ್ನು ಬೇರೆಯವರಿಗೆ ನೀಡಲಾಗುತ್ತೆ. ಇನ್ನು ಏರ್ಟೆಲ್ ಸಿಮ್ ಕಾರ್ಡ್ ಇದ್ರೆ ಅವರಿಗೂ ಕೂಡ ಇದೇ ರೀತಿ ಅನ್ವಯವಾಗುತ್ತೆ. ಹೌದು, 90 ದಿನಗಳ ನಂತರವೂ ಕೂಡ ನಿಮ್ಮ ಸಿಮ್ಮು ಸಕ್ರಿಯವಾಗಿರುತ್ತೆ. ಆದ್ರೆ 90 ದಿನವಾದ ನಂತರ ಅಲ್ಲಿಂದ 15 ದಿನಗಳ ಒಳಗೆ ನೀವು ನಿಮ್ಮ ಸಂಖ್ಯೆಗೆ ರೀಚಾರ್ಜ್ ಮಾಡಿಕೊಳ್ಳುವುದು ಕಡ್ಡಾಯ. ಇದನ್ನು ಮಾಡದಿದ್ರೆ ನಿಮ್ಮ ಸಂಖ್ಯೆಯು ಕೂಡ ಶಾಶ್ವತವಾಗಿ ನಿರ್ಬಂಧಿಸಲಾಗುತ್ತೆ ಮತ್ತು ಅದೇ ನಂಬರ್ ಅನ್ನ ಇನ್ನೊಬ್ಬರಿಗೆ ನೀಡಲಾಗುತ್ತೆ. ಇನ್ನು ವಡಾಫೋನ್ ಏನಾದರೂ ಸಿಮ್ ಇದ್ರೆ ಅಂತವರಿಗೂ ಕೂಡ 90 ದಿನಗಳ ಕಾಲ ಸಕ್ರಿಯವಾಗಿಡಲಾಗುತ್ತೆ. ಆದ್ರೆ ನೀವು ಕನಿಷ್ಠ 49 ರೂಪಾಯಿ ರೀಚಾರ್ಜ್ ಅನ್ನ ಮಾಡಿಕೊಂಡಿರಬೇಕು ಎಂದು ಹೇಳಲಾಗಿದೆ. ಇನ್ನು ಭಾರತೀಯ ಸಂಚಾರ ನಿಗಮ ಲಿಮಿಟೆಡ್ ಅಂದ್ರೆ BSNL ಸಿಮ್ ಕಾರ್ಡು ಪಡೆದವರಂತೂ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಸ್ನೇಹಿತರೆ, ಇಲ್ಲಿ ರೀಚಾರ್ಜ್ ಮಾಡದೆ ಸರಿಸುಮಾರು 180 ದಿನಗಳವರೆಗೂ ಕೂಡ ಸಿಮ್ ಅನ್ನ ಸಕ್ರಿಯವಾಗಿಡಲಾಗುತ್ತೆ ಎಂದು ಹೇಳಲಾಗುತ್ತಿದೆ. ಆದ್ರೆ ನೀವು ಕೂಡ ಇಲ್ಲಿ
ರೀಚಾರ್ಜ್ ಅನ್ನ ಮಾಡಿಕೊಳ್ತಾ ಇರಬೇಕು. ಇಲ್ಲವೆಂದ್ರೆ ನಿಮ್ಮ ಸಂಖ್ಯೆ ಬೇರೆಯವರಿಗೆ ನೀಡಲಾಗುತ್ತೆ. ಇದು TRAI ಅವರ ಒಂದು ಹೊಸ ನಿಯಮವಾಗಿದೆ ಸ್ನೇಹಿತರೆ. ಇದೇ ಬೆನ್ನಲ್ಲೇ ಎಲ್ಲಾ ಟೆಲಿಕಾಂ ಕಂಪನಿಗಳು ಇನ್ನು ಮುಂದೆ ಯಾವುದೇ ಸಿಮ್ ಅನ್ನ ಏಕಾಏಕಿ ನಿಷ್ಕ್ರಿಯ ಮಾಡುವಂತಿಲ್ಲ. ಅಂದ್ರೆ ಗ್ರಾಹಕರಿಗೆ 90 ದಿನಗಳವರೆಗೆ ಆ ಒಂದು ಸಂಖ್ಯೆಯನ್ನು ಸಕ್ರಿಯವಾಗಿಡಬೇಕು ಎಂದು ಖಡಕ್ ಸೂಚನೆ ಕೊಟ್ಟಿದೆ. ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಇಂದು ಚಾಲ್ತಿಯಲ್ಲಿದ್ದು, ಆದರೆ ಮತ್ತೊಂದೆಡೆಯಲ್ಲಿ BPL ಕಾರ್ಡ್ಗಳನ್ನು ಕೂಡ ಪರಿಷ್ಕರಣೆ ಮಾಡಲಾಗುತ್ತಿದೆ. ಹೌದು, ಅರ್ಹರಿಗೆ ಗ್ಯಾರಂಟಿ ಯೋಜನೆಗಳನ್ನ ತಲುಪಿಸುವ ನಿಟ್ಟಿನಲ್ಲಿ ಅನರ್ಹರನ್ನ ಪತ್ತೆ ಮಾಡಲು BPL ಕಾರ್ಡ್ ಪರಿಷ್ಕರಣೆಗೆ ಸರ್ಕಾರ ಕೈ ಹಾಕಿದೆ. ಆದರೆ ಸ್ನೇಹಿತರೆ, ಇದೀಗ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ. ಹೌದು, ನೀವು ಕೂಡ ಏನಾದ್ರೂ ನಿಮ್ಮ ರೇಷನ್ ಕಾರ್ಡ್ಗೆ KYC ಮಾಡಿಕೊಂಡಿಲ್ಲವೆಂದ್ರೆ ಫೆಬ್ರವರಿ 15ರಿಂದ ನಿಮಗೆ ಪಡಿತರ ಸಿಗೋದು ಅನುಮಾನ. ಹೌದು ಗೆಳೆಯರೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಭಾರತ ಸರ್ಕಾರ ಇಂದು ಕಡಿಮೆ ದರದಲ್ಲಿ ಮತ್ತು ಉಚಿತವಾಗಿಯೂ ಕೂಡ ಪಡಿತರ ವಿತರಿಸುತ್ತಿದ್ದು, ಆದರೆ ನೀವು ಈ ಒಂದು ಕೆಲಸ ಮಾಡಿಕೊಳ್ಳಲಿಲ್ಲವೆಂದ್ರೆ ಫೆಬ್ರವರಿ 15ರಿಂದಲೇ ನಿಮಗೆ ಪಡಿತರ ಸಿಗೋದಿಲ್ಲವಂತೆ. ಹೌದು ಸ್ನೇಹಿತರೆ, ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ. ಏಕೆಂದ್ರೆ ಇಂದು ಭಾರತ ದೇಶವು ಕೋಟ್ಯಾಂತರ ಜನರಿಗೆ BPL ಕಾರ್ಡ್ ಅನ್ನು ಹಂಚಿದೆ. ದೇಶದ ಜನರು ಹಸಿವಿನಿಂದ ಇರಬಾರದು ಎಂಬ ಕಾರಣಕ್ಕೆ ಭಾರತ ಸರ್ಕಾರ ಪಡಿತರವನ್ನ ವಿತರಣೆ ಮಾಡ್ತಾ ಇದೆ. ಇಂದಿಗೂ ಕೂಡ ಭಾರತದಲ್ಲಿ 2 ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವ ಜನರು ಇದ್ದಾರೆ. ಅಂತವರಿಗೆ ಸರ್ಕಾರ BPL ಕಾರ್ಡ್ ಜಾರಿಗೆ ಮಾಡಿ ಉಚಿತವಾದ ಆಹಾರ ಅಥವಾ ಕಡಿಮೆ ಬೆಲೆಯಲ್ಲಿ ಆಹಾರ ಧಾನ್ಯಗಳನ್ನ ನೀಡ್ತಾ ಇದೆ. ಆದರೆ ಇದೀಗ ಎಷ್ಟೋ ಜನರು ಆಹಾರ ಧಾನ್ಯವನ್ನೇ ಪಡೆದುಕೊಳ್ಳುತ್ತಿಲ್ಲ. ಹಾಗಾಗಿ ಯಾರೆಲ್ಲರೂ ಕಳೆದ 6 ತಿಂಗಳಲ್ಲಿ ಆಹಾರ ಧಾನ್ಯವನ್ನ ಪಡೆದುಕೊಂಡಿಲ್ಲವೋ ಅಂತವರ BPL ಕಾರ್ಡ್ ಅನ್ನ ರದ್ದು ಮಾಡುವುದು ಮತ್ತು ನೀವೇನಾದ್ರೂ KYC ಮಾಡಿಕೊಂಡಿಲ್ಲವೆಂದ್ರೆ ಅಂತವರಿಗೂ ಕೂಡ BPL ಕಾರ್ಡ್ ಇದ್ರೂ ಕೂಡ ಪಡಿತರವನ್ನ ನೀಡಲು ಬಂದ್ ಮಾಡಲು ಸರ್ಕಾರ ಮುಂದಾಗಿದೆ. ಈ ಮೂಲಕ ಫೆಬ್ರವರಿ 15 ಕೊನೆ ದಿನಾಂಕವಾಗಿರುತ್ತೆ ಸ್ನೇಹಿತರೆ. ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ನೀವು ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರೊಂದಿಗೆ KYC ಯನ್ನ ಪೂರ್ತಿ ಮಾಡಿಕೊಳ್ಳುವಂತೆ ಸೂಚನೆ ಕೊಡಲಾಗಿದೆ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಈಗ ಕನ್ನಡದ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿ ಹನುಮಂತ ಲಮಾಣಿಯವರು ಗೆದ್ದಿದ್ದಾರೆ. ಹೌದು ಗೆಳೆಯರೆ, ಹಳ್ಳಿ ಹೈದ ಸಿಂಗರ್ ಹನುಮಂತ ಲಮಾಣಿಯವರಿಗೆ ಬರೋಬ್ಬರಿ 50 ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದೆ. ಹೌದು, ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿ ಮೊದಲೇ ಹೇಳಿದಂತೆ ಈಗ ವಿನ್ನರ್ ಹನುಮಂತ್ ಅವರಿಗೆ 50 ಲಕ್ಷ ರೂಪಾಯಿ ನೀಡಲಾಗಿದೆ. ಆದರೆ 50 ಲಕ್ಷ ಮಾತ್ರವಲ್ಲ ಸ್ನೇಹಿತರೆ, ಇದರ ಜೊತೆಗೇನೆ ಇನ್ನೂ ಇತರೆ ಬಹುಮಾನವೂ ಕೂಡ ಹನುಮಂತ್ ಅವರ ಪಾಲಾಗಿದೆ. ಹೌದು, ಕೊನೆಯ 3 ಫೈನಲಿಸ್ಟ್ ಗಳಾಗಿದ್ದಂತ ರಜತ್ ಕಿಶನ್, ತ್ರಿವಿಕ್ರಮ್ ಮತ್ತು ಹನುಮಂತ್ ಅವರನ್ನ ಸುದೀಪ್ ಅವರೇ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಕರೆದುಕೊಂಡು ಹೊರಗೆ ಬಂದಿದ್ದಾರೆ. ನಂತರ ವೇದಿಕೆ ಮೇಲೆ 3 ಪೈಕಿ ರಜತ್ ಅವರು ಮೊದಲನೇದಾಗಿ ಔಟ್ ಆದ್ರು. ನಂತರ ಸುದೀಪ್ ಅವರ ಪಕ್ಕದಲ್ಲಿ ಹನುಮಂತ್ ಮತ್ತು ತ್ರಿವಿಕ್ರಮ್ ನಿಂತುಕೊಂಡಿದ್ರು. ಈ ಸಂದರ್ಭದಲ್ಲಿ ಹನುಮಂತ್ ಅವರನ್ನ ವಿನ್ನರ್ ಎಂದು ಸುದೀಪ್ ಅವರು ಘೋಷಣೆ ಮಾಡಿದ್ದಾರೆ. ಈ ಬಾರಿ ಪ್ರೇಕ್ಷಕರನ್ನು ಕೂಡ ಹೆಚ್ಚು ಕಾಯಿಸದೆ ಕೆಲವೇ ನಿಮಿಷದಲ್ಲೇ ವಿನ್ನರ್ ಹೆಸರನ್ನ ಪ್ರಕಟಿಸಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಈಗ ಹನುಮಂತ್ ಅವರಿಗೆ 50 ಲಕ್ಷ ರೂಪಾಯಿ ಜೊತೆಗೆ ಇನ್ನಿತರೆ ನಗದು ಬಹುಮಾನವೂ ಕೂಡ ಪಡೆದುಕೊಂಡಿದ್ದಾರೆ. ಹೌದು, ಇಂಡೂಸ್ TMT ಸ್ಟೀಲ್ ವತಿಯಿಂದ 10 ಲಕ್ಷ ರೂಪಾಯಿ ಹನುಮಂತ್ ಅವರಿಗೆ ನೀಡಲಾಗಿದೆ. ಅದೇ ರೀತಿ ಲಕ್ಸುರಿ ಪಾಯಿಂಟ್ಸ್ ವತಿಯಿಂದಲೂ ಕೂಡ 5 ಲಕ್ಷ ರೂಪಾಯಿ ಕೊಡಲಾಗಿದೆ. ಒಟ್ಟಿನಲ್ಲಿ ಈ ಮೂಲಕ 65 ಲಕ್ಷ ರೂಪಾಯಿ ಹನುಮಂತ್ ಅವರಿಗೆ ಸಿಕ್ಕಿದೆ. ಇನ್ನು ಈ ಒಂದು ಹಣಕ್ಕೆ ಇದೀಗ 30% ಟ್ಯಾಕ್ಸ್ ಕೂಡ ವಿಧಿಸಲಾಗುತ್ತೆ. ಉಳಿದ ಹಣವನ್ನ ನೇರವಾಗಿ ಹನುಮಂತ್ ಅವರ ಖಾತೆಗೆ ಜಮಾ ಮಾಡಲಾಗುತ್ತೆ. ಇನ್ನು ಇದು ಒಂದು ಕಡೆ ಆದ್ರೆ ಮತ್ತೊಂದೆಡೆಯಲ್ಲಿ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ. ಅದೇನೆಂದ್ರೆ ಹನುಮಂತ್ ಅವರ ಮುಂದೆ ಗಾಂಧೀಜಿ ನಿಂತರೂ ಕೂಡ ಹನುಮಂತನೇ ಗೆಲ್ಲೋದು ಎಂದು ಸೋತ ಹತಾಶೆಯಲ್ಲಿ ರಜತ್ ಅವರು ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಶೋ ನಲ್ಲಿ ಆರಂಭದಿಂದಲೂ ಕೂಡ ಭಾರಿ ಪೈಪೋಟಿಗಳೊಂದಿಗೆ ನಡೆದ ಈ ಒಂದು ಕಠಿಣ ಜಿದ್ದಾಜಿದ್ದಿಯಲ್ಲಿ ಕೊನೆಗೂ ಹನುಮಂತ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಆದರೆ ಇದೇ ನಡುವೆ 2ನೇ ರನ್ನರ್ ಅಪ್ ಆಗಿ ಗೆದ್ದಿರುವ ರಜತ್ ಅವರು ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಹನುಮಂತ್ ಬಿಗ್ ಬಾಸ್ ಫಿನಾಲಿಗೆ ನೇರವಾಗಿ ಟಿಕೆಟ್ ಪಡೆದಾಗಲಿಂದಲೂ ಕೂಡ ಆತನ ವಿರುದ್ಧ ಕಮೆಂಟ್ ಮಾಡಿ ತನ್ನ ಬೇಸರವನ್ನ ಹೊರಹಾಕುತ್ತಿದ್ದಂತ ರಜತ್ ಅವರು ಇದೀಗ ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಗಾಂಧೀಜಿ ಜೊತೆ ಹೋಲಿಸಿ ಹನುಮಂತ್ ಅವರ ವಿರುದ್ಧ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಮಾಧ್ಯಮದವರು ನೀವು ಗೆಲ್ಲುವ ನಿರೀಕ್ಷೆ ಇತ್ತು, ಆದರೆ ಆ ಅವಕಾಶ ಕೈ ತಪ್ಪಿ ಹೋಯಿತು, ಎಲ್ಲಿ ಮಿಸ್ ಆಯಿತು ಎಂದು ಮಾಧ್ಯಮದವರು ಕೇಳುತ್ತಿದ್ದಂತೆ ಅದಕ್ಕೆ ಉತ್ತರ ಕೊಟ್ಟಂತ ರಜತ್ ಅವರು, ನಮ್ಮ ಪ್ರಾಬ್ಲಮ್ ಏನಂದ್ರೆ ಈ ಹನುಮಂತನ ಮುಂದೆ ಗಾಂಧೀಜಿ ನಿಂತುಕೊಂಡ್ರು ಕರ್ನಾಟಕದಲ್ಲಿ ಅವನೇ ಗೆಲ್ಲೋದು. ಇನ್ನು ನಂತರ ಸುಮ್ನೆ ಹಾ ಹೂ ಅನ್ಕೊಂಡು ನಾವೆಲ್ಲಿ ಗೆಲ್ತೀವಿ, ಅವನೇ 100% ಗೆಲ್ಲೋದು ಅಂತ ನನಗೆ ಯಾವಾಗಲೂ ಗೊತ್ತಿತ್ತು. ಆದ್ರೆ ಅವನನ್ನು ವಿರೋಧಿಸಿದ್ದು ಕೂಡ ನಾನೊಬ್ಬನೇ. ಆ ಮನೆಯಲ್ಲಿ ಏನು ಮಾಡಕ್ಕಾಗಲ್ಲ ಸರ್, ಅವನು ಕೂಡ ಒಳ್ಳೆಯವನೇ, ಕೆಟ್ಟವನಂತೂ ಅಲ್ಲ, ಆದ್ರೆ ಒಳ್ಳೆಯ ಪ್ಲೇಯರ್ ಕೂಡ ಆಗಿದ್ದ, ಕಷ್ಟಪಟ್ಟು ಮುಂದೆ ಬಂದಿದ್ದಾನೆ, ನನ್ನ ತಮ್ಮನೇ ಅವನು ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲು ವಿಡಿಯೋ ಇಷ್ಟವಾಗುತ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ.
ಈಗ ರಾಜ್ಯದ ಕಾಂಗ್ರೆಸ್ ಗ್ಯಾರಂಟಿಗಳ ಕುರಿತಂತೆ ರಾಜ್ಯಪಾಲರಾಗಿರುವ ಥಾವರ್ ಚಂದ್ ಗೆಹ್ಲೋಟ್ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೌದು, ನಿನ್ನೆ ಬೆಂಗಳೂರಿನಲ್ಲಿ 76ನೇ ಗಣರಾಜ್ಯೋತ್ಸವದಲ್ಲಿ ಮಾತನಾಡಿದಂತ ಥಾವರ್ ಚಂದ್ ಗೆಹ್ಲೋಟ್ ಅವರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಬಿಕ್ಕಟ್ಟು ಉಂಟಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗುತ್ತೆ, ರಾಜ್ಯ ದಿವಾಳಿಯಾಗುತ್ತೆ ಎಂಬ ನಿರಾಶಾವಾದಿಗಳ ಭವಿಷ್ಯ ಸುಳ್ಳಾಗಿ ಹೋಗಿದೆ. ಇಂದು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಬೆಳವಣಿಗೆ ಹಾಗೂ ಸಾಮಾಜಿಕ ನ್ಯಾಯ ಎರಡೂ ಕೂಡ ಸಮಾನಾಗಿ ನಿಭಾಯಿಸುವಲ್ಲಿ ಅತ್ಯುತ್ತಮ ಅಭಿವೃದ್ಧಿ ಸಾಧಿಸುತ್ತಿರುವ ಹಲವು ರಾಜ್ಯಗಳಲ್ಲಿ ಕರ್ನಾಟಕವು ಕೂಡ ಒಂದು ಎಂಬ ಹೆಗ್ಗಳಿಕೆಗೆ ಇಂದು ಪಾತ್ರವಾಗಿದೆ ಎಂದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಇದೀಗ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಸೇರಿದಂತೆ 5 ಗ್ಯಾರಂಟಿ ಯೋಜನೆಗಳ ಕುರಿತಂತೆ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಶಬಾಸ್ ಅಂದಿದ್ದಾರೆ. ಇದೇ ನಡುವೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಇಲ್ಲಿವರೆಗೆ ಕೇವಲ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲೇ ಕುಟುಂಬದ ಮನೆ ಯಜಮಾನಿಯರಿಗೆ 2,000 ರೂಪಾಯಿದಂತೆ 2023 ಆಗಸ್ಟ್ ತಿಂಗಳಿನಿಂದ ಡಿಸೆಂಬರ್ ತಿಂಗಳವರೆಗೂ 35,180 ಕೋಟಿ ರೂಪಾಯಿ ಹಣವನ್ನ ಜಮಾ ಮಾಡಲಾಗಿದೆ. ಅಂದ್ರೆ ಸ್ನೇಹಿತರೆ, ಕರ್ನಾಟಕದ ಎಲ್ಲ ಫಲಾನುಭವಿಗಳಿಗೆ ಸ್ವಲ್ಪ ತಡವಾದ್ರೂ ತಿಂಗಳ ಕೊನೆಯಲ್ಲಿ ಹಣವನ್ನ ಜಮಾ ಮಾಡಲಾಗಿದೆ. ಹೌದು, ಇದೀಗ ರಾಜ್ಯ ಸರ್ಕಾರ ಬಾಕಿ ಕಂತುಗಳನ್ನು ಕೂಡ ಬಿಡುಗಡೆ ಮಾಡಿದೆ. ನಿಮ್ಮ ಖಾತೆಗೂ ಇತ್ತೀಚೆಗೆ ಏನಾದರೂ 2,000 ರೂಪಾಯಿ ಜಮವಾಗಿದ್ರೆ ಕಮೆಂಟ್ ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ. ಈಗ ಬಂದಿರುವ ಮಾಹಿತಿ ಪ್ರಕಾರ ಬೆಳಗಾವಿ ಜಿಲ್ಲೆಯ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗಿಲ್ಲ. ಆದರೆ ಮತ್ತೊಂದೆಡೆಯಲ್ಲಿ ಮಂಡ್ಯದಲ್ಲಿ ಹಲವರು ಈ ಒಂದು ಹಣವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಇದರ ಅರ್ಥ ಸ್ನೇಹಿತರೆ, ಸರ್ಕಾರ ಹಂತ ಹಂತವಾಗಿ ಜಿಲ್ಲೆಯ ಅನುಸಾರವಾಗಿ ಹಣ ಜಮಾ ಮಾಡಲಾಗುತ್ತಿದೆ. ಹಾಗಾಗಿ ನಿಮ್ಮ ಖಾತೆಗೆ ಹಣ ಜಮಾವಾಗಿದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ಅದರ ಮುಂದೆ ಎಸ್ ಅಂತ ಕಮೆಂಟ್ ಮಾಡಿ. ಒಂದು ವೇಳೆ ಹಣ ಜಮಾವಾಗಿಲ್ಲವೆಂದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ಅದರ ಮುಂದೆ ನೋ ಎಂದು ಕಮೆಂಟ್ ಮಾಡಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ, ಇನ್ನೊಬ್ಬರಿಗೂ ಕೂಡ ಸಹಾಯಕವಾಗುತ್ತೆ. ಮತ್ತು ಈ ಒಂದು ವಿಡಿಯೋ ಸದ್ಯಕ್ಕೆ ಎಷ್ಟೇ ಇತ್ತು ಸ್ನೇಹಿತರೆ. ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ, ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ.